ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ಕೂಡ ಭಕ್ತರಿಗೆ ಸ್ವಾಗತ. ಕೃಷ್ಣ ಪರಮಾತ್ಮ ನದಿಯ ಒಳಗೆ ಇದ್ದಾನೆ. ನದಿಯ ಒಳಗೆ, ಯಮುನಾ ನದಿಯ ಒಳಗಡೆ ಕಾಳಿಂಗನನ್ನು ಮರ್ದನ ಮಾಡ್ತಾ ಇದ್ದಾನೆ ಕೃಷ್ಣ. ಹಾಗೆ ಮರ್ದನ ಮಾಡ್ತಾ ಇರುವಂಥ ಕೃಷ್ಣನನ್ನು ನೋಡಬೇಕು ಅಂತ ಇಡೀ ವೃಂದಾವನದ ಜನಗಳೆಲ್ಲರೂ ಕೂಡ ಕೃಷ್ಣ 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 ಅಂತ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನದಿಯ ತಟಕ್ಕೆ ಬಂದಿದ್ದಾರಂತೆ. ಎಲ್ಲ ನದಿಯ ತೀರಕ್ಕೆ ಬಂದಾಗ ಆ ನದಿ ತೀರದಲ್ಲಿ ಕೃಷ್ಣನನ್ನ ಕಾಯ್ತಾ ಇದ್ದಾರೆ. ಎಲ್ಲ ಬಲರಾಮ ಎಲ್ಲರನ್ನೂ ಕೂಡ ಸಾಲಾಗಿ ಕೂಡಿಸಿದಂತೆ, ನಿಲ್ಲಿ ಒಂದು ನಿಮಿಷ ಕೃಷ್ಣ ಅಂದುಕೊಂಡಿದ್ದ ತನ್ನ ಮನಸ್ಸಲ್ಲಿ. ಇವತ್ತು ನನ್ನ ಭಕ್ತರು ನನಗೋಸ್ಕರವಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದಾರೆ. ನನ್ನ ಭಕ್ತರಿಗೋಸ್ಕರ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು ಅಂತ ಭಗವಂತ ಒಳಗಿಂದಲೇನೆ ಆನಂದದಿಂದ ಕಾಯ್ತಾ ಇದ್ದಂತೆ ಪರಮಾತ್ಮ. ಆನಂದದಿಂದ ಕಾಯುವಾಗ ಎಲ್ಲ ಭಕ್ತರು ಬಂದು ಕೂತುಕೊಂಡ್ರು. ಕೂತಾಗ ಪರಮಾತ್ಮ ಏನು ಮಾಡಿದ್ದಂತೆ, ಒಂದು ಸರ್ತಿ ಒಳಗಿದ್ದ ಕೃಷ್ಣ ಛಂಗಂತ ಮೇಲೆ ಹಾರಿದ್ನಂತೆ. ಮೇಲ್ ತನಕ ಬಂದ. ಎಲ್ಲ ಕೃಷ್ಣ ಬಂದ ಅಂದ್ರು. ಬಂದ ಅನ್ಲಿಕ್ಕೆ ಪುರ್ಸೊತ್ತಿಲ್ಲ, ಮತ್ತೆ ಒಳಗೆ ಹೋದ್ನಂತೆ ಕೃಷ್ಣ. ಯಾಕೆ ಹೀಗೆ ಮಾಡಿದ ಭಗವಂತ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರಲ್ಲ, ಭರತನಾಟ್ಯ ಮಾಡುವವರೆಲ್ಲರೂ ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು ನಿಂತಿರ್ತಾರೆ. ಆಗಾಗ ಇಣಿಕಿಣಿಕಿ ನೋಡ್ತಿರ್ತಾರೆ ಹೊರಗಡೆ. ಯಾಕೆ ಅಂದ್ರೆ ಆಡಿಯನ್ಸ್ ಎಲ್ಲ ಬಂದಿದ್ದಾರೋ ಇಲ್ಲೋ ಅಂತ ನೋಡ್ತಿರ್ತಾರಂತೆ. ಹಾಗೆ ಕೃಷ್ಣನಿಗೂ ಕೂಡ ಆಡಿಯನ್ಸ್ ಅನ್ನು ನೋಡಬೇಕು ಅಂತ ಅನ್ನಿಸಿ ಒಂದು ಸರ್ತಿ ಮೇಲೆ ಬಂದ. ಇನ್ನೂ ಕೆಲವು ಆಡಿಯನ್ಸ್ ಬರಬೇಕು ಅಂತ ಮತ್ತೆ ಒಳಗೆ ಹೋದ್ನಂತೆ ಭಗವಂತ. ಹೋದ ಪರಮಾತ್ಮ. ಆಡಿಯನ್ಸ್ ಅಂದ್ರೇನು? ಮುಖ್ಯವಾಗಿ ಪಕ್ಕವಾದ್ಯದವರೇ ಬರಬೇಕಿತ್ತು. ಆ ಪಕ್ಕವಾದ್ಯದವರೆಲ್ಲ ಬಂದ್ರಂತೆ. ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮಲೋಕದಿಂದ ಸತ್ಯಲೋಕದಿಂದಾಗಿ ಬ್ರಹ್ಮದೇವರು ಬಂದಿದ್ದಾರಂತೆ. ಕೈಲಾಸ ಪರ್ವತದಿಂದ ರುದ್ರದೇವರು ತಾಳ ಹಾಕ್ಲಿಕ್ಕೆ ಬಂದಿದ್ದಾರಂತೆ. ಹನುಮಂತ ದೇವರು ಕಿಂಪುರುಷ ಖಂಡದಿಂದಾಗಿ ಹಾಡನ್ನ ಹೇಳಲಿಕ್ಕೆ ಅಂತ ಬಂದಿದ್ದಾರಂತೆ. ಅಂತಹ ಕಾಲದಲ್ಲಿ ಭಗವಂತ ನರ್ತನೆಯನ್ನ ಮಾಡುತ್ತಾನೆ. ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಅನೀನದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತೀಕ ಪರ್ದಿ ನರ್ತ ಗೋಪಾಲಕ ಬಾಲಮೌಲಿ. ಭಗವಂತ ನರ್ತನೆ ಮಾಡುತ್ತಿದ್ದ. ಬ್ರಹ್ಮದೇವರು ಮೃದಂಗ, ರುದ್ರದೇವರು ತಾಳ, ಹನುಮಂತ ದೇವರು ಹಾಡನ್ನ ಹೇಳ್ತಿದ್ರಂತೆ. ಇಂತಹ ಪ್ರಸಂಗದಲ್ಲಿ ಅದ್ಭುತವಾಗಿ ಪರಮಾತ್ಮ ನರ್ತನೆಯನ್ನ ಮಾಡಿದ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ನರ್ತನೆ ಇತ್ತು ಪರಮಾತ್ಮನದ್ದು. ಇದನ್ನೇ ಕನಕದಾಸರು ಹೇಳಿದ್ದಾರೆ. ಈ ಡೊಳ್ಳು ಮೃದಂಗ ಬಾರಿಸಿದವರು ಬ್ರಹ್ಮದೇವರು, ಹಾಡು ಹೇಳಿದವರು ಹನುಮಂತ ದೇವರು ಅನ್ನೋದನ್ನ, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನ್ಮ್ಯ ತಾಳವ ಶಿವನಪ್ಪ ತಟ್ಯಾನ್ಮ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ್ಮ್ಯ ದೇವಿ ನಮ್ಮ ದ್ಯಾವಾರು ಬಂದವ್ರೆ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ. ಭಗವಂತನ ನರ್ತನೆ ಇಷ್ಟು ಸುಂದರವಾಗಿತ್ತು. ಎಲ್ಲರೂ ಕೂಡ ಬಂದಿದ್ರು, ನೋಡ್ತಾ ಇದ್ರಂತೆ. ಆನಂದದಿಂದ ನರ್ತನೆ ಮಾಡುತ್ತಿದ್ದ ಭಗವಂತ. ಇದನ್ನೇ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಹೇಳ್ತಾಳಲ್ಲ ಲಕ್ಷ್ಮೀದೇವಿ. ಇನ್ನೊಂದು ರೀತಿಯಲ್ಲಿ ನೋಡೋದು ಅಂದ್ರೆ ರಂಗ, ಭಗವಂತ ಅವನ ಅಂಗ ಅಂದ್ರೆ ಹೊಕ್ಕಳು, ಅಲ್ಲಿಂದ ಬಂದವನು ಅಂತ ಹೇಳಿದರೆ ಸಾಕ್ಷಾತ್ ಬ್ರಹ್ಮದೇವ. ಇನ್ನು ಹನುಮಂತ ಕಪಿಸೈನ್ಯದ ಅಂಗ, ಅವನ ಹಾಡನ್ನ ಹೇಳಿದ. ಇನ್ನು ರುದ್ರದೇವರು ತಾಳ ಹಾಕಿದ್ರು. ಅದನ್ನು ಹೇಗೆ ಹೇಳೋದು? ರಂಗ ನಂಗ ದಿಂ ಪುಟ್ಟಿದಂಗ ಬಾರಿಸಿದ ಚೆಲು ಮೃದಂಗ ಕಪಿ ಸೈನ್ಯದಂಗ ಭವ ಬಂಗನ್ ಹಾಡಿದ ಹನುಮಾನೆಂಬ ಮಂಗ ಜುಟ್ಟ ಕಟ್ಟಿ ಬಲು ತಾಳ ತಟ್ಟಿ ಶಿವ ನಿಂತ ಧರಿಸಿ ಗಂಗಾ ಕಾಲಿಂಗನೆಂಬ ಚೆಲು ರಂಗ ಸ್ಥಳದಿ ಕುಣಿದಿಹನು ಮಂಗಳಾಂಗ. ಭಗವಂತ ನರ್ತನೆಯನ್ನ ಅತ್ಯದ್ಭುತವಾಗಿ ಮಾಡಿದ್ನಂತೆ ದೇವರು. ಎಲ್ಲ ನೋಡಿ ನೋಡಿ ಆನಂದವನ್ನ ಪಡ್ತಿದ್ದಾರಂತೆ. ಆ ಸಂದರ್ಭದಲ್ಲೇನೆ ಕೃಷ್ಣ ಯಾವ ಯಾವ ಭಕ್ತರು ಏನೇನು ಕೇಳಿದ್ರು ಕೇಳಿದ್ದನ್ನೆಲ್ಲ ಕೊಟ್ಟನಂತೆ. ಉರಗನ ಮೇಲೆ ಹಾರಿ ಹಾರಿ ಕುಣಿವಾಗ ಯಾರ್ಯಾರಿಗೆ ಏನೇನೋ ಇತ್ತಾನ್ಮ್ಯ. ಭಗವಂತ ಇಷ್ಟು
ಇಷ್ಟು ನರ್ತನೆ ಮಾಡುವಾಗಲೂ ಕೂಡ ಕೈಯಲ್ಲಿ ಬಾಲ ಹಿಡಿದದ್ದನ್ನು ಮಾತ್ರ ಬಿಡಲಿಲ್ಲಂತೆ ಭಗವಂತ. ಯಾಕೆ ಹಾಗೆ ಹಿಡಿದಿದ್ದ ಪರಮಾತ್ಮ ಕೃಷ್ಣ ಅಂತ ಹೇಳಿದರೆ ಅದನ್ನು ಬಿಡೋದೇ ಇಲ್ಲ ಅಂತ ಹಿಡಿದಿದ್ದಾನಂತೆ ಪರಮಾತ್ಮ. ಯಾಕೆ ಹಾಗೆ ಹಿಡಿದಿದ್ದ ಅಂದ್ರೆ ಕೃಷ್ಣ ಹೇಳ್ತಾನೆ, ವಾದಿರಾಜರು ಚಮತ್ಕಾರದಿಂದ ವರ್ಣನೆ ಮಾಡ್ತಾರೆ ಅದನ್ನ. ಭಗವಂತ ಅವನೇನು ಮಾಡಿದ್ನಂತೆ, ಒಮ್ಮೆ ಸಣ್ಣ ಕೂಸಿದವಾಗ್ಲೇನೆ ಪರಮಾತ್ಮ ಎಲ್ಲಾ ಮನೆಗಳು ಓಡಾಡ್ತಿದ್ದ. ಅವನು ಒಬ್ಬ ಗೋಪಿ ಮನೆಗೆ ಹೋಗಿದ್ದಂತೆ. ಆ ಗೋಪಿ ಮನೆಗೆ ಹೋದಾಗ ಆ ಗೋಪಿ ಏನಿದ್ಲಲ್ಲ ಅವಳು ಉತ್ತರದವಳಲ್ಲ, ಅವಳು ಮತ್ತೆಲ್ಲಿ ಅವಳು ಅಂತಂದ್ರೆ ಈ ಕಡೆ ನಮ್ಮ ರಾಯಚೂರು ಬಳ್ಳಾರಿ ಈ ಕಡೆ ಹುಡುಗಿ ಅಂತ ಅವಳು. ಒಬ್ಬ ಗೋಪಾಲಕ ಏನು ಮಾಡಿದ್ನಂತೆ, ಈ ಕಡೆಗೆ ದಕ್ಷಿಣ ಭಾರತಕ್ಕೆ ಅಂತ ಬಂದಿದ್ದ. ಅವನಿಗೆ ಮದುವೆ ಆಗಿರ್ಲಿಲ್ಲ. ಅಕಸ್ಮಾತ್ ಇಲ್ಲಿ ಒಬ್ಬ ಹುಡುಗಿನ ನೋಡುವಾಗ ಆ ಹುಡುಗಿ ಮೆಚ್ಚಿ ಇಬ್ರು ಮದುವೆ ಮಾಡ್ಕೊಂಡ್ರಂತೆ. ಮದುವೆ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಅಲ್ಲೇ ಇದ್ದಂತೆ ಆ ಗೋಪಿನ. ಆ ಗೋಪಿನಲ್ಲಿ ಇಟ್ಕೊಂಡಿದ್ರೆ ಒಮ್ಮೆ ಕೃಷ್ಣ ಅವ್ರ ಮನೆಗೆ ಹೋಗಿದ್ದಂತೆ. ಆ ಗೋಪಿ ಏನ್ ಮಾಡಿದ್ಲಂತೆ, ಈ ಆ ಕಡೆ ಉತ್ತರದವರಿಗೆಲ್ಲ ಇದು ಗೊತ್ತಿರೋದಿಲ್ಲ, ಕೆಲವು ಪದಾರ್ಥಗಳೆಲ್ಲ ಗೊತ್ತಿರೋದಿಲ್ಲ ಈ ಕಡೆದು. ಅಲ್ಲೆಲ್ಲ ಬರೀ ಏನು ಅಂದ್ರೆ ಚಪಾತಿ ಪೂರಿ ಇಂಥದ್ದೇ ಜಾಸ್ತಿ ತಿಂತಿರ್ತಾರೆ. ಆದರೆ ಇವಳೊಂದು ಸರ್ತಿ ನಮ್ಮ ಕಡೆಗೂ ಒಂದು ಪಲಹಾರ ಮಾಡ್ತೀವಿ, ಬಹಳ ಚೆನ್ನಾಗಿರ್ತದೆ, ತಿನ್ನಿಸ್ತೀನಿ ನೋಡ್ರಿ ನಿಮಗೆ ಅಂತ ಅನ್ಕೊಂಡು ಒಂದು ಸರ್ತಿ ಏನು ಮಾಡಿದ್ಲಂತೆ, ಮಂಡಕ್ಕಿ ಸೂಸ್ಲ ಅಂದ್ರೆ ಮಂಡಾಳ ಒಗ್ಗರಣಿ ಮಿರ್ಚಿ ಅಂತ ಮಾಡಿದ್ಲಂತೆ. ಅದು ಕಟ್ ಮಿರ್ಚಿ ಎಲ್ಲ ಮಾಡಿಬಿಟ್ಟಿದ್ಲು, ಬಹಳ ಚೆನ್ನಾಗಿತ್ತು, ತಿಂದಿದ್ದ, ಖುಷಿಯಾಗಿ ಹೋಗಿತ್ತಂತ ಅವನಿಗೆ. ಆ ಗಂಡ ಹೇಳಿದ್ನಂತ ಒಂದು ಸರ್ತಿ, ಏನು ಅಂದ್ರೆ ಒಂದು ದಿವಸ ನಿಮ್ಮ ಕಡೆ ಒಂದು ಮಾಡ್ತಿಯಲ್ಲ ಮಂಡಾಳ ಒಗ್ಗರಣೆ ಮಿರ್ಚಿ ಅಂತ, ಬಹಳ ಚೆನ್ನಾಗಿರ್ತದೆ, ಅದನ್ನ ಮಾಡು ಅಂತ ಹೇಳಿದ್ನಂತೆ. ಅದಕ್ಕೆ ಕೃಷ್ಣ ಅದೇ ಮನೆಯಲ್ಲಿ ಇದ್ದ ಅವತ್ತು. ಆಗ ಆ ಗೋಪಿ ಏನು ಮಾಡಿದ್ಲಂತ ಹೇಳಿದ್, ನಂಗೆ ಮಾಡ್ಲಿಕ್ಕೇನು ಕಷ್ಟ ಇಲ್ಲ, ಮಾಡ್ತೀನಿ, ಆದ್ರೆ ಮನೆಯಲ್ಲಿ ಎಣ್ಣೆ ಇಲ್ಲ ಅಂದ್ಲಂತೆ. ಎಣ್ಣೆ ಇಲ್ಲ, ಅದಕ್ಕೇನಂತ ಈಗಲೇ ತರ್ತೀನಿ ಅಂತ ಹೇಳಿ ಹೊರಗೆ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ಎಣ್ಣೆ ತಂದಂತೆ. ತಂದು ಆ ಹುಡುಗಿ ಕೊಟ್ಟನಂತೆ. ಕೊಟ್ಟಾಗ ಆ ಹುಡುಗಿ ಏನು ಮಾಡಿದ್ಲಂತೆ, ಗೋಪಿ ಅದನ್ನು ಕತ್ತರಿಸಿ ಒಂದು ಪಾತ್ರೆಗೆ ಬಗ್ಗಿಸಿದ್ಲಂತೆ ಎಣ್ಣೆಯನ್ನು. ಆದರೆ ಈ ಹೆಣ್ಮಕ್ಳು ಇರ್ತಾರಲ್ಲ, ಎರಡು ವಿಧ ಇರ್ತಾರೆ ಅವರು. ಏನು ಅಂದ್ರೆ ಕೆಲವರು ದಂದ್ರಾಳಿಗಳು ಅಂತ ಇರ್ತಾರೆ, ಅಂದ್ರೆ ಮನೆ ಹಾಳು ಮಾಡೋರು ಅಂತ. ಇನ್ ಕೆಲವರು ಬಹಳ ಸೂಕ್ಷ್ಮ ಅಂತಿರ್ತಾರೆ. ದಂದ್ರಾಳಿಗಳು ಅಂದ್ರೆ ಯಾರು ಗೊತ್ತಾ, ಆ ಪಾಕಿಟನ್ನು ಸುರಿದಿರ್ತಾರೆ, ಇನ್ನೂ ಆ ಪಾಕಿಟಲ್ಲಿ ಒಂದು 2 ಸೌಟ್ ಎಣ್ಣೆ ಇರ್ತದೆ, ಅದನ್ನ ಹಾಗೆ ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ. ಇವರೆಲ್ಲ ದಂದ್ರಾಳಿಗಳು ಅಂತ ಅರ್ಥ. ಇನ್ ಕೆಲವು ಹೆಣ್ಮಕ್ಳು ಇರ್ತಾರೆ ಬಹಳ ಸೂಕ್ಷ್ಮ. ಅದು ಹ್ಯಾಕ್ ತೆಗಿತಾರೆ ಎಣ್ಣೆ ಅಂತ ಹೇಳಿದ್ರೆ, ಒಂದು ಹನಿ ಎಣ್ಣೆ ಇರಬಾರ್ದು ಅದರಲ್ಲಿ. ಅದಕ್ಕೆ ಆ ಪಾಕಿಟ್ ಹಿಡಿದು ಅದರ ತುದಿ ಹಿಡ್ಕೊಂಡು ಎಳೆದು 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 ಎಲ್ಲ ಎಣ್ಣೆ ಹಾಕಿಬಿಡ್ತಾಳಂತ ಅದರಲ್ಲಿ. ಹಾಕಿದ ನಂತರ ಆಮೇಲೆ ಏನು ಅಂತ ಹೇಳಿದ್ರೆ, ಅಷ್ಟನ್ನು ಮಾಡಿದ್ಲಲ್ಲ ಅವಳು ಸೂಕ್ಷ್ಮ ಇದ್ಲು, ರಾಯಚೂರು ಬಳ್ಳಾರಿ ಹುಡುಗಿ ಅವಳು, ಆದ್ರಿಂದ ಬಹಳ ಸೂಕ್ಷ್ಮ ಇದ್ಲು. ಅವಳು ಇದನ್ನೆಲ್ಲ ತೆಗೆದು ಹಾಕಿದ್ಲು. ಇಷ್ಟಾದ್ಮೇಲೆ ಗಂಡನಿಗೆ ಹೇಳಿದ್ಲಂತೆ, ಇನ್ನೂ ನಿಮ್ ಸ್ನಾನ ಆಗಿಲ್ಲ ನಿಲ್ರಿ ಎಂದ್ಲಂತೆ. ಏನು ಅಂತ ಕೇಳಿದ್ರೆ, ಆ ಪಾಕಿಟನ್ನೇ ಚೌಕಾಕಾರವಾಗಿ ಕಟ್ ಮಾಡಿ ಆ ಜಿಡ್ಡು ವೇಸ್ಟ್ ಆಗಬಾರ್ದು ಅಂತ ಗಂಡನ ತಲೆಗೆ ತಟ್ಟಿ ಎಣ್ಣೆ ಸ್ನಾನ ಮಾಡ್ರಿ ಅಂತ ಕಳಿಸಿದ್ಲಂತೆ. ಹೀಗೆ ಇಷ್ಟೆಲ್ಲ ಮಾಡಿದ್ದನ್ನು ಈ ಕೃಷ್ಣ ನೋಡಿಬಿಟ್ಟಿದ್ದ. ಕೃಷ್ಣ ನೋಡಿ ಅವನ ಮನಸ್ಸಿಗೆ ಬಂತು, ಇಲ್ಲ ಹಾಗಾದ್ರೆ ನಾನು ಇದೇ ತರ ಮಾಡಬೇಕು. ಆ ಗೋಪಿ ಒಳಗಿರುವಂತ ಎಣ್ಣೆಯನ್ನ ಪಾಕೀಟಿನ ತುದಿ ಹಿಡಿದು ಎಲ್ಲ ಹೊರಗೆ ಹಾಕಿದ್ದಾಳೆ. ಹಾಗೆ ನಾನು ಕೂಡ ಇವನು ಒಳಗಿರುವಂತ ವಿಷವನ್ನ ಅವನ ಬಾಲದ ತುದಿ ಹಿಡಿದು ಹೊರಗೆ ಹಾಕಬೇಕು ಅಂತ ಅನ್ನೋದಕ್ಕೋಸ್ಕರ ಬಾಲವನ್ನ ಕೈಯಲ್ಲಿ ಹಿಡಿದಿದ್ದ ಕೃಷ್ಣ ಅಂತ ವಾದಿರಾಜರು ವರ್ಣನೆ ಮಾಡುತ್ತಾರೆ ಇಷ್ಟು ಸುಂದರವಾಗಿ. ಅಂದ್ರೆ ಭಗವಂತ ಆ ಸಂದರ್ಭದಲ್ಲಿ ನರ್ತನೆ ಮಾಡುವಾಗ ಎಲ್ಲಿದ್ದಳೋ ಏನೋ ಆ ಕಾಳಿಂಗನ ಹೆಂಡತಿ ಓಡಿ ಬಂದು ತನ್ನ ಸೆರಗನ್ನ ಹಾಸಿ ಕೇಳಿದ್ಲಂತೆ, ಪತಿ ಭಿಕ್ಷಾಂ ದೇಹಿ ಎಂದ್ಲಂತೆ. ಪತಿಯನ್ನ ಭಿಕ್ಷೆಯ ರೂಪದಲ್ಲಿ ಕೊಡು ನನಗೆ ಅಂತ ಕೇಳಿದಾಗ ಭಗವಂತ ಒಂದು ಮಾತಾಡದೇನೆ ಕೂಡ್ಲೆ ಬಿಟ್ಟುಕೊಟ್ಟನಂತೆ ದೇವರು. ಕೂಡ್ಲೆ ಬಿಟ್ಟದ್ದಕ್ಕೆ ಯಾಕೆ ಹೀಗೆ ಬಿಟ್ಟ ಅಂತ ಹೇಳಿದ್ರೆ, ಇದು ಗಂಡಿನ ಸ್ವಭಾವ ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಪರಮಾತ್ಮ ಹಾಗೆ ಮಾಡಿದ್ನಂತೆ. ಅಂದ್ರೆ ಸಾಮಾನ್ಯವಾಗಿ ಈ ತರಕಾರಿ ಮಾರ್ಕೆಟಿಗೆ ಹೋದ್ರೆ ಬೆಂಡೆಕಾಯಿ ತಗೊಳ್ಬೇಕಾದ್ರೆ 80 ರೂಪಾಯಿ ಕೆಜಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಗಂಡಸರು ಇರ್ತಾರಲ್ಲ ಮಾರಾಟ ಮಾಡೋರು, ಅವರ ಹತ್ರಕ್ಕೆ ಹೋದ್ರು ಅಂತ ಆದ್ರೆ ಅವ್ರು ಹೀಗೆ ಹೇಳ್ತಾರೆ, ಕಡಿಮೆ ಮಾಡು ಅಂದ್ರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಏನು ಮಾಡಬೇಕು, ಗಂಡಸರ ಬಳಿ ಗಂಡಸರು ಹೋಗಬಾರ್ದು, ಹೆಂಗಸರು ಹೋಗಿ ಕೇಳಬೇಕಂತೆ. 80 ರೂಪಾಯಿ ಅಂತಿ, ಬೇಡಪ್ಪ 40 ರೂಪಾಯಿ ಮಾಡು ಅಂತ ಹೇಳಿದ್ರೆ, ಅಯ್ಯೋ ಪರವಾಗಿಲ್ಲ ತಗೊಂಡು ಹೋಗ್ರಿ ಅಂತ ಇರ್ತಾರಂತೆ. ಇದು ಗಂಡಿನ ಸ್ವಭಾವ ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಭಗವಂತ ಆ ಕಾಳಿಂಗನ ಹೆಂಡತಿ ಕೇಳಿದ ಕೂಡಲೇ ಬಿಟ್ಟನಂತೆ ಪರಮಾತ್ಮ. ಆ ಕಾಳಿಂಗ ಹೇಳಿದ, ಕೃಷ್ಣ ನಾನೇನು ಮಾಡಬೇಕು, ನೀನಿಲ್ಲಿರಬಾರ್ದು, ರಮಣಕ ದ್ವೀಪಕ್ಕೆ ಹೋಗು ಅಂದ್ರೆ ಅವನು ಹೇಳ್ತಾನೆ, ಕೃಷ್ಣ ನಾನು ಹೋಗ್ಲಿಕ್ಕೇನು ಅಲ್ಲ, ನಾನು ಹೋದ್ರೆ ಗರುಡ ಬಂದು ನನ್ನನ್ನು ತಿಂತಾನೆ, ನನ್ನ ಪ್ರಾಣ ಹೋಗುತ್ತೆ ಅನ್ನುವ ಪ್ರಾಣ ಭಯ ಇದೆ ನನಗೆ ಅಂತ ಹೇಳಿದ್ರೆ ಕೃಷ್ಣ ಹೇಳಿದ, ಏನು ಯೋಚನೆ ಮಾಡಬೇಡ, ಇಲ್ಲಿಯವರೆಗೂ ಕೂಡ ನಾನೇನು ಮಾಡಿದ್ದೇನೆ, ನಿನ್ನ ತಲೆಯ ಮೇಲೆ ನರ್ತನೆ ಮಾಡಿದ್ದೇನೆ. ನರ್ತನೆ ಅಂತ ಹೇಳಿದ್ರೆ ನನ್ನ ಪಾದದಲ್ಲಿ ಏನಿದೆಯೋ ಅದೆಲ್ಲ ನಿನ್ನ ತಲೆಯ ಮೇಲೆ ಜರಾಕ್ಸ್ ಆಗಿದೆ.
ಅಂದರೆ ನನ್ನ ಪಾದದಲ್ಲಿ ಏನಿದೆ, ಶಂಖ, ಚಕ್ರ, ಗದ, ಪದ್ಮ, ವಿಷ್ಣು ಪಾದದಲ್ಲಿ ಏನಿದೆ ಅಂತ ನೋಡಿದವರಿಗೆಲ್ಲ ಗೊತ್ತಿರುತ್ತೆ. ಹಾಗೆ ಭಗವಂತನ ಪಾದದಲ್ಲಿರುವಂಥ ಶಂಖ, ಚಕ್ರ, ಗದಾ, ಪದ್ಮಾದಿ ಚಿಹ್ನೆಗಳನ್ನೆಲ್ಲವನ್ನು ಕೂಡ ಧಾರಣೆ ಮಾಡಿದ್ದಿ. ಏನು ಹೆದರಬೇಡ, ನಿನಗೆ ಭಗವಂತನ ಅನುಗ್ರಹ, ನನ್ನ ಅನುಗ್ರಹ ಆಗಿದೆ ನಿನಗೆ, ಏನು ಹೆದರಬೇಡ, ಹೋಗು. ಯಾಕೆ ಅಂದರೆ ಈ ಚಿಹ್ನೆಗಳನ್ನ ಯಾರು ಧಾರಣೆ ಮಾಡಿರ್ತಾರೋ ಅಂಥವರ ಹತ್ತಿರಕ್ಕೆ ಯಮದೂತರೂ ಕೂಡ ಬರೋದಿಲ್ಲ. ಆದ್ರಿಂದ ಅದ್ಭುತವಾದಂಥದ್ದಿದು ಅಂತ. ಯಾಕೆ ಅಂತ ಹೇಳಿದರೆ ಇದು ಕಮಲನಾಭನ ಚಿಹ್ನೆ. ಇದು ಆ ಕಮಲನಾಭನ ಚಿಹ್ನೆ ಎನ್ನುವಂತಹದ್ದಿದೆಯಲ್ಲ, ಆ ಚಿಹ್ನೆಯನ್ನ ಧಾರಣೆ ಮಾಡಿದ್ರು ಅಂತ ಆದ್ರೆ ಅದರಿಂದ ಯಾವ ಯಮದೂತರು ಹತ್ತಿರಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಯಾರ್ಯಾರು ಹತ್ತಿರಕ್ಕೆ ಬರೋದಿಲ್ಲ. ಅಂಥ ಅದ್ಭುತವಾದಂಥ ಚಿಹ್ನೆ ಭಗವಂತನ ಈ ಚಿಹ್ನೆ. ಆದ್ರಿಂದ ನೀನು ಧಾರಣೆ ಮಾಡಿದ್ದಿ, ನಿನಗೇನು ಹೆದರಿಕೆ ಇಲ್ಲ, ಹೋಗಿ ಬಾ ಅಂತ ಆ ರಮಣಕ ದ್ವೀಪಕ್ಕೆ ಕಳಿಸಿಕೊಟ್ಟನಂತೆ ಭಗವಂತ. ಪರಮಾತ್ಮ ತಾನೇ ನಿಂತು ಭಗವಂತ ಹೇಳಿದಂತೆ ಎಲ್ಲ ನದಿಯನ್ನು ಸ್ವಚ್ಛ ಮಾಡುತ್ತೇನೆ ಅಂತ ತಾನೇ ಇಡೀ ನದಿಯನ್ನು ಸ್ವಚ್ಛ ಮಾಡಿದ. ಯಮುನೆಯನ್ನೆಲ್ಲ ಶುದ್ಧಗೊಳಿಸಿದಂತೆ ಪರಮಾತ್ಮ. ಶುದ್ಧವಾದ ನಂತರ ಎಲ್ಲ ಭಕ್ತರು ಕೂಡ ಸೇರಿದ್ರು. ಕೃಷ್ಣನ ಆ ಸಾಂಸ್ಕೃತಿಕ ಲೀಲೆಯನ್ನು ನೋಡಿ ಎಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿಯೋ ನೀನು, ಎಷ್ಟು ಅದ್ಭುತವಾಗಿತ್ತು ಅಂತ ಸಂತೋಷದಿಂದಾಗಿ ಭಗವಂತನನ್ನು ಹಾಡಿ ಹೊಗಳುತ್ತಾ ಎಲ್ಲರೂ ಹೇಳಿದ್ರಂತೆ, ಕೃಷ್ಣ ಇಷ್ಟೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಿ, ಕೊನೆಯಲ್ಲಿ ಒಂದು ಸಣ್ಣ ಫಲಹಾರದ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿತ್ತು, ಲಘು ಫಲಹಾರ ಅಂತ ಕೊಟ್ಟಿದ್ರೆ ಚೆನ್ನಾಗಿತ್ತು ನೋಡೋ ಕೃಷ್ಣ, ಅದೊಂದು ಮಿಸ್ ಆಗಿದೆ ಅಂತಂದ್ರಂತೆ. ಕೃಷ್ಣ ಹೇಳಿದ, ಅದಕ್ಕೇನು ಯೋಚನೆ ಮಾಡಬೇಡ್ರಿ, ಕೊಡ್ತೇನೆ ನಿಮಗೆಲ್ಲ ಅಂತ. ಅದಕ್ಕೇನು ಮಾಡಿದಂತೆ ಕೃಷ್ಣ ಪರಮಾತ್ಮ, ಅಲ್ಲಿ ಬಿದ್ದಂತ ಎಲ್ಲ ಮೂರ್ಛೆ ಹೋಗಿ ಬಿದ್ದಂತಹ ಏನು ಹಸುಗಳಿದ್ವು ಎಲ್ಲವನ್ನ ಸ್ಪರ್ಶ ಮಾಡಿದ ಕೃಷ್ಣ. ಅಷ್ಟೇ ಸ್ಪರ್ಶ ಮಾತ್ರದಿಂದಲೇ ಏನಾಯ್ತಂತೆ, ಎಲ್ಲಾ ಹಸುಗಳು ಕೂಡ ಎದ್ದು ನಿಂತುಕೊಂಡು, ಎದ್ದು ನಿಲ್ಲೋದಷ್ಟಲ್ಲ, ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಕೆಚ್ಚಲು ತುಂಬ ಹಾಲು ತುಂಬಿತಂತೆ. ಆ ಹಾಲನ್ನೆಲ್ಲ ಕರೆದಂತೆ ಕೃಷ್ಣ. ಅಲ್ಲೇ ಒಂದು ಪಾತ್ರೆ ತಯಾರು ಮಾಡಿ ಚೆನ್ನಾಗಿ ಕರೆದ ಪರಮಾತ್ಮ. ಹಾಲೆಲ್ಲ ಕರೆದು ಪಾತ್ರೆಗಳನ್ನೆಲ್ಲ ಅಲ್ಲೇ ಒಂದು ಒಲೆ ಹಾಕಿ ಅದನ್ನು ಕುದಿಸ್ಲಿಕ್ಕೆ ಶುರು ಮಾಡಿದಂತೆ. ಹಾಲನ್ನ ಕೊತ 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 ಅಂತ ಕುದಿಸಿ ಒಂದು ಪದಾರ್ಥ ಅಲ್ಲ 2 ಪದಾರ್ಥಗಳನ್ನು ಮಾಡಿದಂತೆ ಭಗವಂತ. 2 ಪದಾರ್ಥಗಳನ್ನು ಮಾಡಿ ಎಲ್ಲ ಭಕ್ತರಿಗೂ ಕೂಡ ಹಂಚಿದ. ಇದು ಲಘು ಫಲಹಾರ ಅಂತ ಕೊಟ್ಟನಂತೆ. ಕೃಷ್ಣ ಮೊಟ್ಟ ಮೊದಲು ತಾನೇ ಮಾಡಿದಂಥ 2 ಪದಾರ್ಥ ಯಾವುದು ಅಂತ ಹೇಳಿದರೆ, ಒಂದು ಧಾರವಾಡ ಪೇಡ, ಇನ್ನೊಂದು ಬೆಳಗಾಂ ಕುಂದ ಅಂತ ಮಾಡಿದ್ನಂತೆ ಭಗವಂತ. ಹೀಗೆ 2 ಪದಾರ್ಥಗಳನ್ನು ಕೂಡ ಮಾಡಿ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ರಿಂದ ಮಡಿವಂತ ಜನರು ಕೂಡ ಧಾರವಾಡ ಪೇಡ ಅಂದ್ರೆ ತಗೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಕೃಷ್ಣ ಮಾಡಿದ್ದು ಎಲ್ಲ ಚೆನ್ನಾಗಿರುತ್ತೆ ಅಂತ, ಶುದ್ಧವಾಗಿರುತ್ತೆ ಅಂತ ತಗೊಳ್ತಾರಂತೆ. ಹಾಗೆ ಭಗವಂತ ಇದನ್ನೆಲ್ಲ ಮಾಡಿಕೊಟ್ಟ ಪರಮಾತ್ಮ. ಎಲ್ಲ ಭಕ್ತರು ಹೇಳಿದರು, ಕೃಷ್ಣ ರಾತ್ರಿ ಆಗಿದೆ, ಇನ್ನು ಮನೆಗೆ ಹೋಗ್ಲಿಕ್ಕಾಗಲ್ಲ, ಇಲ್ಲೇ ಮಲಗೋ ವ್ಯವಸ್ಥೆ ಮಾಡು ಅಂದ್ರೆ ಆಯ್ತು, ಇಲ್ಲೇ ನದಿ ತೀರದಲ್ಲೇ ಮಲಗಿ ಎಂದ ಪರಮಾತ್ಮ. ಎಲ್ಲರನ್ನ ಮಲಗಿಸಿದ. ಕೃಷ್ಣನಿಗೆ ಹೇಳಿದ್ರು ಮತ್ತೆ, ಕೃಷ್ಣ ನದಿ ತೀರ ಜೋರು ಗಾಳಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆಯೋ ಕೃಷ್ಣ ಅಂದ್ರೆ, ಬೆಚ್ಚಗಿರಬೇಕು, ಒಂದೊಂದು ಬೆಡ್ಶೀಟ್ ಬೇಕು ಅಂದ್ರೆ ಕೃಷ್ಣ ಹೇಳಿದ, ಎಲ್ಲರೂ ಹಸುಗಳ ಇಕ್ಕೆಲದಲ್ಲಿ ಮಲಗ್ರಿ. ಹಸುವಿನ ಕೊಟ್ಟಿಗೆ ಇದೆಯಲ್ಲ ಯಾವಾಗಲೂ ಬೆಚ್ಚಗಿರುತ್ತಂತೆ, ಅಲ್ಲಿ ವಾಸ ಮಾಡಿಯೇ ಗೊತ್ತಿಲ್ಲ ಸಿಟಿ ಜನರಿಗೆ. ಹಾಗಾಗಿ ಆ ಕೊಟ್ಟಿಗೆಯಲ್ಲಿ ವಾಸ ಮಾಡಬೇಕು ಅಂತ ಹಸುವಿನ ಇಕ್ಕೆಲದಲ್ಲಿ ಮಲಗಿಸಿದಂತೆ ಭಗವಂತ ಎಲ್ಲರನ್ನೂ ಕೂಡ ಮಲಗಿಸಿದಾಗ ಎಲ್ಲ ಬೆಚ್ಚಗೆ ಮಲಗಿದ್ರು. ರಾತ್ರಿ ಏನಾಯ್ತು, ಕಾಡ್ಗಿಚ್ಚು ಹತ್ತಿಕೊಳ್ಳುತ್ತು. ಕಾಡ್ಗಿಚ್ಚನ್ನ ತಾನೇ ನುಂಗಿದ ಭಗವಂತ. ಯಾಕೆ ಅಂದ್ರೆ ನದಿಯಲ್ಲಿ ಆಟ ಆಡಿ 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 ಶೀತ ಆಗಿರಬಹುದು ಅಂತ ಬೆಂಕಿನ ಒಳಗೆ ನುಂಗಿಕೊಂಡು ಸ್ವಲ್ಪ ಉಷ್ಣ ಮಾಡಿಕೊಂಡಂತೆ ಪರಮಾತ್ಮ. ಹೀಗೆ ಅಂತ ವರ್ಣನೆ ಮಾಡುತ್ತಾರೆ. ಇದನ್ನೆಲ್ಲ ಮಾಡಿ ಪರಮಾತ್ಮ ಬಂದ, ನದಿಯನ್ನು ಸ್ವಚ್ಛ ಮಾಡಿಟ್ಟಂತೆ ಪರಮಾತ್ಮ. ಇಂಥ ಅದ್ಭುತವಾದಂಥ ಲೀಲೆಯನ್ನ ಭಗವಂತ ತೋರಿಸಿದ್ದಾನೆ. ಇದೇ ರೀತಿಯಲ್ಲಿ ಪರಮಾತ್ಮ ಮತ್ತೊಂದು ಬಾರಿ ಆಗಬೇಕಾದ್ರೆ ದೇವರೇನು ಮಾಡಿದ್ದಂತೆ, ಕೃಷ್ಣ ಪರಮಾತ್ಮ ಒಮ್ಮೆ ಎಲ್ಲ ಗೋಪಾಲಕರು ಕೂಡ ಸೇರಿರುವಂತಹ ಕಾಲದಲ್ಲಿ ಕೃಷ್ಣ ಪರಮಾತ್ಮ ತಾನೇ ಏನು ಮಾಡಿದ, ನಿತ್ಯ ದನ ಕಾಯ್ಲಿಕ್ಕೆ ಹೋಗ್ತಿದ್ನಲ್ಲ, ದನ ಕಾಯ್ಲಿಕ್ಕೆ ಹೋಗುವಂತ ಕೃಷ್ಣ ಒಂದು ದಿವಸ ಏನು ಮಾಡಿದ್ನಂತೆ, ಯಾವ ಬುತ್ತಿ ಕಟ್ಕೊಂಡು ಹೋಗ್ಲಿಲ್ಲ. ಬುತ್ತಿ ಅಂದ್ರೆ ಸಾಮಾನ್ಯವಾಗಿ ಮೊಸರನ್ನ ಅಂತ ಕಟ್ಕೊಳ್ತಾರೆ. ಅವನು ಬುತ್ತಿ ಕಟ್ಕೊಳ್ಳಿಲ್ಲಂತೆ. ಬುತ್ತಿ ಕಟ್ಕೊಳ್ಳದೇನೆ ಹಾಗೆ ಹೊರಟ. ಕೃಷ್ಣ ಹೊರಟದ್ದನ್ನು ನೋಡಿ ಉಳಿದ ಹುಡುಗರು ಕೂಡ ಬುತ್ತಿ ಕಟ್ಕೊಳ್ಳಿಲ್ಲ, ಎಲ್ಲೂ ಹಾಗೆ ಹೋದ್ರಂತೆ. ಎಲ್ಲರೂ ಹಾಗೆ ಹೋದ್ರು. ಆಯ್ತು, ಎಲ್ಲರೂ ದನ ಕಾಯ್ತಾ ಇದ್ದಾರೆ. ಸುಮಾರು ಮಧ್ಯಾಹ್ನದ ಹೊತ್ತು ಆಯ್ತಂತೆ. ಆ ಮಧ್ಯಾಹ್ನದ ಹೊತ್ತು ಆದಾಗ ಆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರಿಗೂ ಜೋರು ಹಸಿವಾಗ್ಲಿಕ್ಕೆ ಶುರುವಾಯಿತು.
ಅಯ್ಯೋ ಕೃಷ್ಣ, ಹಸಿವಾಗ್ತಾ ಇದೆಯಲ್ಲಪ್ಪ, ಏನ್ ಮಾಡಬೇಕು ಅಂತ ಬಹಳ ಪೇಚಾಡಿದ್ರು. ಅನೇಕ ಜನರು ಬಂದು ಕೃಷ್ಣನ ಬಳಿಯಲ್ಲಿ, ಬಲರಾಮನ ಬಳಿಯಲ್ಲಿ ಕೇಳಿದ್ರಂತೆ, ಕೃಷ್ಣ ತುಂಬಾ ಹಸಿವಾಗ್ತಿದೆಯೋ, ಏನಾದ್ರೂ ಬೇಕು ಅಂತ ಕೇಳಿದ್ರಂತೆ, ತಿನ್ಲಿಕ್ಕೆ ಕೊಡಿಸು ಅಂತಂದಾಗ ಆಗ ಕೃಷ್ಣ ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಎಲ್ಲ ಅನೇಕ ಜ್ಞಾನಿಗಳು ಬ್ರಾಹ್ಮಣರೆಲ್ಲ ಸೇರಿಕೊಂಡು ದೊಡ್ಡ ಹೋಮ ಮಾಡ್ತಿದ್ದಾರೆ ಪುರೋಹಿತರು. ಆ ಪುರೋಹಿತರೆಲ್ಲ ಮಾಡ್ತಾ ಇರುವಂತ ಹೋಮ ಇದೆಯಲ್ಲ, ಅಲ್ಲಿಗೆ ಹೋಗ್ರಿ, ಅಡಿಗೆ ಮಾಡಿರ್ತಾರೆ. ಆ ಅಡಿಗೆಯನ್ನೆಲ್ಲ ಕೃಷ್ಣ ಬಲರಾಮರಿಗೆ ಹಸಿವಾಗಿದೆ, ಅಡಿಗೆ ಕೊಡಿ ಅಂತ ಕೇಳಿ ಎಲ್ಲ ಕೊಡ್ತಾರೆ ಪದಾರ್ಥಗಳನ್ನ, ತನ್ನಿ ಎಲ್ಲ ಸೇರ್ಕೊಂಡು ತಿನ್ನೋಣ ಅಂದ ಕೃಷ್ಣ. ಆಯ್ತು ಅಂತ ಹೋದ್ರಂತೆ ಇವರೆಲ್ಲ. ಹೋಗಿ ಆ ಪುರೋಹಿತರ ಹತ್ರ ಹೋಗಿ ಕೇಳಿದ್ರು, ಕೃಷ್ಣ ಬಲರಾಮರಿಗೆ ಹಸಿವಾಗಿದೆ, ಅದಕ್ಕೆ ಅವ್ರಿಗೇನಾದ್ರೂ ಅಡಿಗೆ ಬೇಕಿತ್ತು, ಮಾಡಿದ ಪದಾರ್ಥ ಬೇಕಿತ್ತು ಅಂತ ಕೇಳಿದ್ರೆ ಅವರೆಲ್ಲ ಬೈದು ಕಳಿಸಿದ್ರಂತೆ. ಇನ್ನೂ ಹೋಮ ಆಗಿಲ್ಲ, ನೈವೇದ್ಯ ಆಗಿಲ್ಲ, ಆಗ್ಲೇ ನಿಮಗೆ ಕೊಡೋದ, ಹೋಗ್ರೋ ನೀವೆಲ್ಲ ಅಂತ ಬೈದು ಕಳಿಸಿದ್ರಂತೆ. ಬೈದು ಕಳಿಸಿದ್ರೆ ಕೃಷ್ಣನಿಗೆ ಬಂದು ಹೇಳಿದ್ರು, ಕೃಷ್ಣ ಅವ್ರು ಯಾರು ಕೊಡ್ತಾ ಇಲ್ಲಪ್ಪ ಪದಾರ್ಥ, ತುಂಬಾ ಹಸಿವಾಗ್ತಿದೆಯೋ ಕೃಷ್ಣ ಅಂದ್ರೆ ಭಗವಂತ ಹೇಳಿದ, ಯಾರನ್ನ ಕೇಳಿದ್ರಿ ನೀವು? ಪುರೋಹಿತರನ್ನ. ಅವ್ರನ್ನ ಯಾಕೋ ಕೇಳಿದ್ರಿ ಮಾರಾಯ ಅಂದ ಭಗವಂತ. ಮತ್ತೆ ಯಾರನ್ನ ಕೇಳಬೇಕು ಅಂದ್ರೆ, ಅಲ್ಲೇ ಪಕ್ಕದಲ್ಲೇನೆ ಅವರ ಹೆಂಡಂದಿರೆಲ್ಲ ಸೇರಿ ಅಡಿಗೆ ಮಾಡ್ತಿರ್ತಾರೆ, ಅವರನ್ನು ಕೇಳಿ. ಹೆಣ್ಣು ಮಕ್ಕಳಿಗೆ ನನ್ನ ಮೇಲೆ ಬಹಳ ಪ್ರೀತಿ, ಆದ್ರಿಂದ ಅವರು ತಗೊಂಡು ಬರ್ತಾರೆ, ಅವರೇ ಕೊಡ್ತಾರೆ ನಿಮಗೆ ಅಂತ ಹೇಳಿದಾಗ ಆಯ್ತು ಅಂತ ಹೋಗಿ ಪುನಃ ಹೆಣ್ಣು ಮಕ್ಕಳ ಹತ್ರ ಹೇಳಿದ್ರಂತೆ. ಹೆಣ್ಣು ಮಕ್ಕಳಿಗೆ ಹೇಳಿ, ಕೃಷ್ಣ ಮತ್ತು ಬಲರಾಮ ಇಬ್ಬರಿಗೂ ಕೂಡ ತುಂಬಾ ಹಸಿವಾಗಿದೆ, ನೀವು ಮಾಡಿದ ಪದಾರ್ಥ ಬೇಕು ಅಂತ ಕೇಳಿದ್ರೆ ಇಷ್ಟು ಆನಂದ ಆಯಿತು ಆ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ, ಸಂತೋಷ ತಡಿಲಿಕ್ಕಾಗದೇನೆ ತಾವು ಮಾಡಿದ ಪದಾರ್ಥಗಳನ್ನ, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಭುಜದ ಮೇಲೆ ಹೊತ್ತುಕೊಂಡು ಎಲೆ ನೀರು ಗೀರು ಎಲ್ಲದರ ಸಮೇತವಾಗಿ ಕೃಷ್ಣ ಇರುವ ಜಾಗಕ್ಕೆ ಬಂದ್ರಂತೆ. ಕೃಷ್ಣನಿಗೆ ಸಮರ್ಪಣೆ ಮಾಡುವಂತ ಯೋಗ ಬಂದಿದೆ ಅಂತ ಆದ್ರೆ ಎಂಥ ಯೋಗ ನಮ್ಮದ್ದು. ಒಬ್ಬ ಗೋಪಿಯಂತೂ ತಾನು ಅಡಿಗೆಯನ್ನು ತಗೊಂಡು ಹೋಗಬೇಕಾದ್ರೆ ಗಂಡನಿಗೆ ಗೊತ್ತಾಯ್ತು. ಗಂಡನಿಗೆ ಗೊತ್ತಾದ ಗಂಡ ಬಿಡೋದಿಲ್ಲ ನಾನು ಅಂತ ಮನೆಯಲ್ಲಿ ಕೂಡಿ ಹಾಕಿದ್ರೆ, ಕೃಷ್ಣನಿಗೆ ನೈವೇದ್ಯ ಮಾಡಲಿಕ್ಕೆ ಆಗದೆ ಇರುವ ಜನ್ಮ ವ್ಯರ್ಥ ನಂದು ಅಂತ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲು ಅಂತ ಭಾಗವತ ವರ್ಣನೆ ಮಾಡುತ್ತೆ. ಅಂದ್ರೆ ಕೃಷ್ಣನಿಗೋಸ್ಕರವಾಗಿ ಪ್ರಾಣ ಬಿಡ್ಲಿಕ್ಕೂ ಕೂಡ ಸಿದ್ಧರಿದ್ರಂತೆ ಆ ಹೆಣ್ಣು ಮಕ್ಕಳು. ಎಲ್ಲ ಬಂದು ಭಗವಂತನಿಗೆ ಪದಾರ್ಥಗಳನ್ನು ಮುಂದಿಟ್ಟು ಎಲ್ಲ ಎಲೆ ಹಾಕಿ ಆ ಕೃಷ್ಣನಿಗೆ ಎಲ್ಲರಿಗೂ ಕೂಡ ಬಡಿಸಿದ್ರಂತೆ. ಬಡಿಸಿ ಎಲ್ಲರಿಗೂ ಕೂಡ ಕೃಷ್ಣನ ಮುಂದೆ ನಿಂತುಕೊಂಡು, ಕೃಷ್ಣ ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರ ಸ್ವಾಮಿ, ನಿನಗೇ ಅರ್ಪಣೆ ಮಾಡ್ತಾ ಇದ್ದೇವೆ, ಕೃಷ್ಣಾರ್ಪಣಮಸ್ತು, ಇಂದಿರಾರಮಣ ಗೋವಿಂದ ಅಂದ್ರಂತೊಂದು ಸರ್ತಿ. ಎಲ್ಲ ಗೋವಿಂದ ಅಂತ ಹೇಳಿಕೊಂಡು ಭಗವಂತನಿಗೆ ಬಡಿಸಿ ಎಲ್ಲ ತಿನ್ಲಿಕ್ಕೆ ಅಂತ ಕೊಟ್ರು. ಎಲ್ಲ ಸ್ವೀಕಾರ ಮಾಡ್ತಿದ್ದಾರೆ. ಅಲ್ಲಿದ್ದಂತ ಗೋಪಾಲಕರಿಗೆಲ್ಲರಿಗೂ ಕೂಡ ಆನಂದವೋ ಆನಂದ. ಕೃಷ್ಣ, ನಾವು ಬರುವಾಗ ಬುತ್ತಿ ತರಲಿಲ್ಲ, ನೀನ್ ತರಲಿಲ್ಲ ಅನ್ನೋದನ್ನು ನೋಡಿ ನಾವು ತರಲಿಲ್ಲ, ಆದ್ರೆ ನಿನ್ನನ್ನು ನಂಬಿ ಬಂದ್ವಿ ನಾವು. ನಿನ್ನನ್ನು ನಂಬಿದ್ರೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಿನ್ನನ್ನು ನಂಬಿದ್ರೆ ನಮ್ಮ ಜೀವನ ಕೆಡೋದು ಅಂತ ಇಲ್ವೇ ಇಲ್ವೋ, ನಿನ್ನನ್ನು ನಂಬಿ ಬಂದ್ವಿ. ನಿನ್ನ ಜೊತೆಗೆ ಕೂತು ಊಟ ಮಾಡುವಂಥ ಯೋಗ ಬಂತು. ಎಂಥ ವೈಭವದ ಊಟನೋ, ಎಂಥ ವೈಭವದ ಊಟ. ಮಧ್ಯಾಹ್ನದ ತನಕ ಆದರೂ ಕೂಡ ಏನಾದರೂ ಒಂದು ಸಿಗುತ್ತೋ ಇಲ್ಲೋ ಅಂತ, ಪದಾರ್ಥ ಸಿಗುತ್ತೋ ಇಲ್ಲೋ ಅಂತ ಒದ್ದಾಡ್ತಾ ಇದ್ವಿ. ನಿನ್ನನ್ನು ನಂಬಿದ್ವಿ ನೋಡು, ನಿನ್ನ ಜೊತೆಗೆ ಬಂದ್ವಿ ನೋಡು, ನಿನ್ನ ದಾಸರಾದ್ವಿ ನೋಡು, ಆವತ್ತಿನಿಂದಲೂ ಕೂಡ ನಮಗೆ ಯಾವ ಸಮಸ್ಯೆ ಇಲ್ಲ, ಹೊಟ್ಟೆ ತುಂಬುವಷ್ಟು ಊಟವನ್ನ ಕೊಟ್ಟಿದ್ದಿ ಭಗವಂತ ಅಂತ. ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷವ ಭುಂಜಿಸುವುದು ಮತ್ತೇನೋ. ಇದೆಲ್ಲ ಯಾರಿಂದ ಸಿಕ್ಕದ್ದು ಅಂದ್ರೆ ಕೃಷ್ಣ, ನಿನ್ನಿಂದ ಸಿಕ್ಕದ್ದು. ನಿನ್ನ ಅನುಗ್ರಹ ಆದ್ರೆ ಏನು ಸಿಗೋದಿಲ್ಲ ಹೇಳು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ಎಂಥ ವಿಚಿತ್ರ ಅಂತ ಹೇಳಿದ್ರೆ, ಒಂದು ದಿವಸವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಹೆಂಡಂದ್ರಿಗೆ ಊಟ ಹಾಕಲಿಕ್ಕೆ ಒದ್ದಾಡ್ತಿದ್ವಿ. ಒಂದು ಸೌಟು ನಾವು ಅನ್ನ ಹಾಕಬೇಕು ಅಂದ್ರೆ ಬಹಳ ದುಡಿಬೇಕಿತ್ತು. ಆದ್ರೆ ನಿನ್ನನ್ನು ನಂಬಿ ಬಂದ್ವಿ. ನಿನ್ನಂತ ಮಹಾತ್ಮನ ಜೊತೆಗೆ ಕೂತು ಊಟ ಮಾಡುವಂತ ಯೋಗವನ್ನ ಕೊಟ್ಟಿದ್ಯಲ್ಲೋ ಭಗವಂತ, ಎಂಥ ಅದ್ಭುತ ನೀನು ಅಂದ್ರೆ. ಸಂಜೀತನಕ ಇದ್ದು, ಹಾಗೆ ಸಂಜೀತನಕ್ಕಾದ್ರೂ ಸಿಕ್ಕಿರ್ಲಿಲ್ಲ, ಅಷ್ಟೇ ಅಲ್ಲ, ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೆನೆಂದರೆ ಇಯಗಾಣೆ. ಈ ಧಾರೆಯೊಳಗೆ ಸತ್ಪದಾರ್ಥಗಳ
ಸತ್ಪಾತ್ರರ ಜೊತೆಗುಂಬೋ ಹಬ್ಬದೂಟವ ನುಣಿಸುವೆಯೋ. ಕೃಷ್ಣ ಎಂಥ ಅದ್ಭುತ ಅಂದ್ರೆ, ನಿನ್ನ ಜೊತೆಗೆ ನಿನ್ನಂಥ ಸತ್ಪಾತ್ರನ ಜೊತೆಗೆ ಊಟ ಮಾಡುವ ಯೋಗ ಕೊಟ್ಟಿಯಲ್ಲ. ನಿನ್ನನ್ನು ನಂಬಿದ್ರಿಂದ, ನಿನ್ನ ಅನುಗ್ರಹ ಆದದ್ರಿಂದ ಇದೆಲ್ಲವೂ ಕೂಡ ಸಿಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿ ಅಂತ ಎಲ್ಲ ಭಕ್ತರು ಕೂಡ ಕೃಷ್ಣನನ್ನ ಕೊಂಡಾಡಿದ್ರಂತೆ. ಆ ಅಡಿಗೆಯನ್ನೆಲ್ಲ ಮಾಡಿ ತಂದಂತ ಏನು ಗೋಪಿಯರಿದ್ರು, ಆ ಎಲ್ಲ ಪುರೋಹಿತರ ಹೆಂಡಂದಿರಿಗೂ ಕೂಡ ಹೆದರಿಕೆ ಆಯಿತು. ಕೃಷ್ಣ, ನಿನಗೋಸ್ಕರವಾಗಿ ನೀನು ಕೇಳಿದ್ದಿ ಅನ್ನುವಾಗ ನಮ್ಮ ಗಂಡಂದ್ರನ್ನು ಮರೆತು ಇಲ್ಲಿಗೆ ಬಂದಿದ್ದೇವೆ ನಾವು. ಅದರಿಂದಾಗಿ ನಾವು ಮನೆಗೆ ಹೋದ್ರೆ ನಮ್ಮ ಗಂಡಂದ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣ, ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಊಟ ಮಾಡಿದ್ದು. ಆದ್ರೆ ಮನೆಗೆ ಹೋದಾಗ ಅಲ್ಲಿ ಅಡಿಗೆ ಇಲ್ಲ, ಮತ್ತೆ ಪುರೋಹಿತರು ಊಟ ಮಾಡಬೇಕಲ್ಲ. ಆದ್ರೆ ಊಟ ಮಾಡಿದ್ದು ಕೃಷ್ಣನಾದ್ರೆ ತೇಗಿದ್ದು ಯಾರು ಅಂದ್ರೆ, ಹೊಟ್ಟೆ ತುಂಬಿತಪ್ಪ ನಮಗೆ ಅಂತ ತೇಗಿದವರು ಯಾರು ಅಂದ್ರೆ ಆ ಪುರೋಹಿತರು ತೇಗಿದ್ರಂತೆ ಎಲ್ಲರೂ ಕೂಡ. ಅಂದ್ರೆ ಈ ರೀತಿಯಲ್ಲಿ ಭಗವಂತ ಭಕ್ತರನ್ನ ಉದ್ಧಾರ ಮಾಡೋದು ಅಂದ್ರೆ ಹೇಗೆ ಅನುಗ್ರಹ ಮಾಡುತ್ತಾನೆ, ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮನ ಈ ರೀತಿ ಅದ್ಭುತವಾಗಿ ಉದ್ಧಾರ ಮಾಡಿದ್ದಾನಂತೆ ಪರಮಾತ್ಮ ಅಂತ ಹೇಳುತ್ತಾರೆ. ಇಂಥ ಅನೇಕ ಲೀಲೆಗಳನ್ನ ತೋರಿಸ್ತಾ ಪರಮಾತ್ಮ ಮುಂದೆ ಆಗಬೇಕಾದ್ರೆ ಭಗವಂತ ಏನು ಮಾಡಿದ್ನಂತೆ, ಒಂದು ಬಾರಿ ಈ ಗೋಪಿಯರೆಲ್ಲರನ್ನೂ ಕೂಡ ಒಳ್ಳೆಯ ಶರತ್ಕಾಲ, ಆ ಶರತ್ಕಾಲದಲ್ಲಿ ಒಮ್ಮೆ ವೇಣುನಾದವನ್ನ ಮಾಡಿದ್ನಂತೆ ಭಗವಂತ. ಆ ವೇಣುನಾದಕ್ಕೆ ಮನೆಯಲ್ಲಿ ಇದ್ದಂಥ ಗೋಪಿಯರೆಲ್ಲರೂ ಕೂಡ ಕೃಷ್ಣನ ವೇಣುನಾದದ ಸೆಳೆತಕ್ಕೆ ಒಳಗಾಗಿ ಮನೆಯಲ್ಲಿ ಇದ್ದವರನ್ನೆಲ್ಲ ಮರೆತು ಬಂದ್ರಂತೆ. ಎಲ್ಲರೂ ಕೂಡ ಮರೆತು ಎಲ್ಲ ಒಬ್ಬೊಬ್ರು ಹೇಗೆ ಬಂದಿದ್ರು ಅಂತ ವರ್ಣನೆ ಮಾಡುತ್ತಾರೆ. ಹೇಗೆ ಬಂದಿದ್ರು ಅಂದ್ರೆ, ಒಬ್ಬ ಗೋಪಿ ಏನೋ ಬಂದಿದ್ಲಂತೆ. ಯಾವ ರೀತಿ ಬಂದಿದ್ಲು ಅಂತ ಹೇಳಿದ್ರೆ, ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಅವಳು ಮನೆಯಲ್ಲಿ ಗಂಡನಿಗೆ ಎಲ್ಲ ಪದಾರ್ಥಗಳನ್ನ ಮಾಡಿ ಬಡಿಸಿದ್ದಾಳೆ. ಇನ್ನೇನು ಅನ್ನ ಹಾಕಿದ್ದಾಳೆ, ಇನ್ನು ಸ್ವಲ್ಪ ಆದ್ರೆ ಹುಳಿ ಹಾಕ್ಬೇಕಷ್ಟೇ. ಅಷ್ಟರಲ್ಲೇನೆ ಕೃಷ್ಣನ ಈ ವೇಣುನಾದ ಕೇಳಿಸ್ತು. ಅಲ್ಲೇ ಸೌಟು ಬಡದು ಏನು ಬೇಕಾದ್ರೆ ಹಾಳಾಗಿ ಹೋಗಿ ನೀನು ಅಂತ ಬಂದಂತವಳು. ಇನ್ನೊಬ್ಬ ಗೋಪಿ ಆಗಬೇಕಾದ್ರೆ ಕನ್ನಡಿ ಮುಂದೆ ನಿಂತುಕೊಂಡು ಅವಳು ತುಟಿಗೆ ಲಾಕ್ಷಾರಸ ಹಚ್ಚಿಕೊಳ್ತಾ ಇದ್ಲು, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ತಾ ಇದ್ಲಂತೆ. ಅವಳಿಗೆ ಈ ಕೃಷ್ಣನ ವೇಣುನಾದ ಎನ್ನುವಂತಹದ್ದು ಕೇಳಿಸ್ತು. ಅದು ಕೇಳಲಿಕ್ಕೆ ಪುರುಸೊತ್ತಿಲ್ಲ. ಕೂಡ್ಲೆ ಏನಾಯ್ತಂತೆ, ಕಣ್ಣಿಗೆ ಹಚ್ಚಿಕೊಳ್ಳಬೇಕಾದ ಕಾಡಿಗೆಯನ್ನು ತುಟಿಗೆ ಹಚ್ಚಿಕೊಂಡ್ಲಂತೆ, ತುಟಿಗೆ ಹಚ್ಚಬೇಕಾದ ಲಾಕ್ಷಾರಸವನ್ನ ಕಣ್ಣಿಗೆ ಹಚ್ಚಿದ್ಲಂತೆ. ಅವಳ ಅವತಾರ ಹೇಗಿರಬೇಕು ಅರ್ಥ ಮಾಡ್ಕೊಳ್ರಿ. ಅದೇ ರೂಪದಲ್ಲೇ ಬಂದ್ಲಂತೆ ಅವಳು ಕೂಡ. ಅವಳು ಬಂದಾಗ ಇನ್ನು ಕೆಲವರಂತೂ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಮೈ ತುಂಬ ಸೀಗೆ ಹಚ್ಚಿದ್ದಾಳಂತೆ. ಸೀಗೆಕಾಯಿ ಪುಡಿ ಹಚ್ಚಿ ಇನ್ನೇನ್ ನೀರು ಹಾಕಬೇಕು, ಕೃಷ್ಣನ ವೇಣುನಾದ ಕೇಳಿಸ್ತು. ಅವನನ್ನು ಹಾಗೆ ಬೌದ್ಧಾವತಾರೇ ರಾಮಕ್ಷೇತ್ರೆ ಅಂತ ಬಿಟ್ಟು ಹೊರಟೇ ಬಿಟ್ಲಂತವಳು. ಆ ರೀತಿಯಲ್ಲಿ ಭಗವಂತನ ವೇಣುನಾದ ಎನ್ನುವುದು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡಿತ್ತಂತೆ. ಆ ಸಂದರ್ಭ ವೇಣುನಾದವನ್ನ ಕೇಳಿದಂತ ಚಿಗರಿಗಳಿದ್ವಲ್ಲ, ಚಿಗರಿ ಅಂದ್ರೆ ಜಿಂಕೆಗಳೆಲ್ಲವೂ ಕೂಡ ಬ್ರಹ್ಮದೇವರನ್ನ ಬೈದುವಂತೆ. ನಮ್ಮ ಕಣ್ಣುಗಳನ್ನು ಮಾತ್ರ ಅಗಲಗಲ ಮಾಡಿದ್ದೀ, ಆದ್ರೆ ಕಿವಿ ಯಾಕೋ ಅಗಲ ಮಾಡಲಿಲ್ಲ. ಕಿವಿ ಅಗಲ ಇದ್ರೆ ಕೃಷ್ಣನ ಈ ವೇಣುನಾದವನ್ನ ಇನ್ನೂ ತುಂಬಿಸ್ಕೊಳ್ತಾ ಇದ್ವಲ್ಲ ನಾವು ಅಂತ. ಚಿಗರಿ ಕೇಳುತ್ತಿದೆ ಧ್ವನಿ ತರಂಗವ, ಕೇಳಿ ವಿಧಿಯ ಹಳಿದು, ಕಣ್ಣಿಗಿಂತ ಕಿವಿ ಏಕೆ ಅಗಲ ಮಾಡಿಲ್ಲವೆಂದು ಮುನಿದು. ಯಾಕೆ ಕಣ್ಣಿಗಿಂತ ಯಾಕೋ ನೀನು ಅಗಲ ಮಾಡಲಿಲ್ಲ ಈಗ ಇದನ್ನ ಕಿವಿಗಳನ್ನ ಅಂತ ಬೈತಾ ಇದ್ವಂತೆ. ಅಂಥ ಅದ್ಭುತವಾದಂಥ ನಾದ ಕೃಷ್ಣನದ್ದು ಅಂತ ಹೇಳ್ತಾರೆ. ಎಲ್ಲ ಗೋಪಿಯರು ಕೂಡ ಬಂದು ನಿಂತುಕೊಂಡ್ರಂತೆ. ಬಂದಂತ ಗೋಪಿಯರಿಗೆಲ್ಲ ಹೇಳಿದ ಕೃಷ್ಣ, ನೀವು ನಿಮ್ಮ ಮನೆಗೆ ಹೋಗಬೇಕು, ನಿಮ್ಮ ಗಂಡಂದ್ರ ಜೊತೆಗಿರಬೇಕು, ಯಾಕೋ ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ರೆ ಅವರೆಲ್ಲ ಹೇಳಿದ್ರು, ಕೃಷ್ಣ, ಗಂಡ ಅಂತ ಹೇಳಿದ್ರೆ ಏನ್ ಮಾಡಬೇಕು? ಗಂಡ ಅಂದ್ರೆ ಗಂಡನನ್ನು ನೋಡ್ಕೊಳ್ಳೋದಲ್ಲ, ಗಂಡನ ಒಳಗಿರುವ ಉದ್ದಂಡನನ್ನು ನೋಡಿಕೊಳ್ಳೋದು. ಆ ಉದ್ದಂಡನೇ ನೀನು ಸಿಕ್ಕಾದ ಮೇಲೆ ಇನ್ನ ಗಂಡ ಯಾಕಬೇಕು, ದಂಡ ಅವನು ಅಂತ ಅನ್ಕೊಂಡು ಎಲ್ರು ಕೃಷ್ಣ ನೀನಿದ್ರೆ ಸಾಕು ಅಂದ್ರಂತೆ. ಹೇಳುವಾಗ ಕೃಷ್ಣ ಹೇಳಿದ, ಇಲ್ಲ ಅಲ್ಲಿಗೆ ಹೋಗಬೇಕು ನೀವು ಅಂತಾನೆ. ಆದ್ರೂ ಅವರ ಸಂತೋಷಕ್ಕೋಸ್ಕರವಾಗಿ ಎಲ್ಲರ ಜೊತೆಗೂ ಕೂಡ ಮಂಡಲಗಳನ್ನ ಮಾಡುತ್ತಾ ಅವರಿಗೆ ಆನಂದವನ್ನ ಕೊಟ್ಟನಂತೆ ಪರಮಾತ್ಮ. ಆ ಆನಂದವನ್ನ ಕೊಡುವಾಗ ಹೇಗೆಲ್ಲ ಮಾಡಿದ್ದ ಭಗವಂತ ಅಂದ್ರೆ, ಮಂಡಲೀಕೃತ ಮನೋರಮ ರಾಮ ಕುಂಡಲಧ್ವಜ ಸುದೀಪಿತ ಸೀಮಾ. ಹೇಗಿತ್ತು ಅವನದ್ದು ಅಂದ್ರೆ, ಒಂದೊಂದು ಮಂಡಲಗಳನ್ನ ಅದು ಯಾವ ರೀತಿ ಮಾಡಿದ್ದ ಅಂದ್ರೆ, ಆ ಕಡೆ ನೋಡಿದ್ರು ಕೃಷ್ಣ, ಈ ಕಡೆ ನೋಡಿದ್ರು ಕೃಷ್ಣ, ಹಿಂದೆ ಕೃಷ್ಣ, ಮುಂದೆ ಕೃಷ್ಣ, ಅವರಿಗೆ ಇವನು ಕೃಷ್ಣ, ಇವರಿಗೆ ಅವರು ಕೃಷ್ಣ ಅಂತ. ಹೀಗೆ ಆಚೆ ಕೃಷ್ಣ ತನ್ನೀಚೆ ಕೃಷ್ಣ, ಕೈ ಚಾಚಿದಲ್ಲಿ ಕೃಷ್ಣ, ಎಲ್ಲೆಲ್ಲಿ ನೋಡಿದ್ರು ಕೂಡ ಕೃಷ್ಣ ಅಂತೆ. ಆ ರೀತಿಯಲ್ಲಿ ನಿಂತು ಅವರೆಲ್ಲರ ಜೊತೆಗೆ ನಾಟ್ಯವನ್ನ ಮಾಡುತ್ತಾ ಆನಂದವನ್ನ ಕೊಡ್ತಿದ್ದಂತೆ ಪರಮಾತ್ಮ. ಇಂಥ ಆನಂದವನ್ನ ಪಟ್ಟಂತಹ ಗೋಪಿಯರ ಮನಸ್ಸಿನಲ್ಲಿ ಒಂದು ಭಾವ ಬಂತಂತೆ. ಏನ ಭಾವ ಬಂದದ್ದು ಅಂತ ಹೇಳಿದ್ರೆ,
ಅವರು ಅಂದುಕೊಂಡ್ರು ಕೆಲವರೆಲ್ಲ, ಈ ಕೃಷ್ಣನಿಗೆ ನಮ್ಮ ಸೌಂದರ್ಯವನ್ನು ನೋಡಿ ಆನಂದ ಆಗ್ತಾ ಇದೆ ಅವನಿಗೆ ಅಂತ ತಿಳಿದ್ರಂತೆ. ಕೃಷ್ಣನಿಗೆ ಆನಂದ ಎನ್ನುವಂತಹದ್ದು ಇವರಿಂದ ಅಲ್ಲ. ಕೃಷ್ಣ ಮತ್ತೊಬ್ಬರಿಗೆ ಆನಂದ ಕೊಡ್ತಾನೆ ಹೊರತು ಅವನಿಗೆ ಮತ್ತೊಬ್ಬರಿಂದ ಆನಂದ ಅನ್ನೋದಿಲ್ಲ. ಆದರೆ ನನ್ನಿಂದ ಆನಂದ ಅಂತ ಅವಳು ತಿಳ್ಕೊಂಡ್ಲಂತೆ. ಗೋಪಿಯರು ಅನೇಕರು ತಿಳ್ಕೊಂಡ್ರು. ಇದು ತಿಳಿದದ್ದೇ ತಡ. ಕೃಷ್ಣ ಪರಮಾತ್ಮ ಅಂದುಕೊಂಡ, ಇನ್ನಿಲ್ಲಿ ನಾನು ಇರಬಾರದು ಅಂತ ಮಾಯೆಯಾದನಂತೆ ಕೃಷ್ಣ. ಮಾಯೆಯಾಗಿ ಅಲ್ಲಿಂದ ಹೊರಟನಂತೆ ಪರಮಾತ್ಮ. ಹೊರಟ ನಂತರ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಕೃಷ್ಣ. ಎಲ್ಲ ಗೋಪಿಯರಿಗೂ ಕೂಡ ಬೇಸರ ಆಯ್ತಂತೆ. ಎಲ್ಲ ಕೃಷ್ಣ ಎಲ್ಲಿ ಹೋದ್ನೋ ಕೃಷ್ಣ, ಕೃಷ್ಣ 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 ಅಂತ ಎಲ್ಲಾ ಕಡೆಯಲ್ಲೂ ಕೂಡ ಕೃಷ್ಣನ ನಾಮಸ್ಮರಣೆ ಮಾಡಿದ್ರು. ಎಲ್ಲೆಲ್ಲೂ ಸಿಗಲಿಲ್ಲ. ಕೃಷ್ಣ ಸಿಗಲಿಲ್ಲ ಅಂತ ಗೊಳೋ ಅಂತ ಕಣ್ಣೀರು ಹಾಕಿದ್ರಂತೆ. ಆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿ ಅಳ್ತಾ ಇರುವಾಗ ಅದನ್ನ ಹೇಳ್ತಾರೆ ಭಾಗವತದಲ್ಲಿ, ರುರುದುಹು ಸುಸ್ವರಂ ರಾಜನ್ ಅಂತ. ಅಂದ್ರೆ ಹೆಣ್ಣು ಮಕ್ಕಳು ಅತ್ತರೂ ಕೂಡ ಅದೊಂದು ಸುಸ್ವರವಾಗಿರುತ್ತದಂತೆ, ಸ್ವರಬದ್ಧವಾಗಿರುತ್ತಂತೆ. ಅಷ್ಟು ಚೆನ್ನಾಗಿ ಅತ್ತಿದ್ದಾರಂತವರೆಲ್ಲರೂ ಕೂಡ. ಹೀಗೆ ಅಳತಾ ಅಳತಾ ಎಲ್ಲ ಇರುವಾಗ ಆ ಅಳುವೆ ಒಂದು ಗೀತೆ ಆಯಿತು ಅಂತ ಹೇಳ್ತಾರೆ. ಗೋಪಿ ಗೀತ ಅಂತ ಹೇಳ್ತಾರೆ. ಕೃಷ್ಣ, ನೀನಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಕಥೆಯನ್ನಾದ್ರೂ ಕೇಳಿಕೊಂಡು ನಾವಿದ್ದು ಬಿಡ್ತೇವೋ ಕೃಷ್ಣ, ನಿನ್ನ ಲೀಲೆಗಳನ್ನು ಹಾಡಿಕೊಂಡಿರ್ತೇವೆ. ಯಾಕೆ ಅಂದ್ರೆ ನಿನ್ನ ಲೀಲೆಗಳನ್ನು ಹೇಳ್ತಾ ಇದ್ರು ಕೂಡ, ಹಾಡ್ತಾ ಇದ್ರು ಕೂಡ ನಮ್ಮ ಜೀವನದ ಕಶ್ಮಲಗಳೆಲ್ಲ ಕಳೆದು ಹೋಗುತ್ತಂತೆ. ಜೀವನದಲ್ಲಿ ನೊಂದು ಬೆಂದು ಬೇಡಪ್ಪ ಜೀವನ ಅಂತ ಅನಿಸಿದವರಿಗೆ ನಿನ್ನ ಕಥೆಯೇನೆ ಅಮೃತದಷ್ಟು ಶಕ್ತಿಯನ್ನು ಕೊಡುತ್ತಂತೆ. ತವ ಕಥಾಮೃತಂ ತಪ್ತ ಜೀವನಂ ಕವಿ ಬಿರೀಡಿತಂ ಕಲ್ಮಶಾಪಹಂ. ಈ ರೀತಿಯಲ್ಲಿ ಇಂಥ ಅದ್ಭುತವಾದ ಲೀಲೆ ಕೃಷ್ಣ ನಿನ್ನದ್ದು ಅಂತ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇರುವಂತಹ ಕಾಲದಲ್ಲಿ ಆಗ ಭಗವಂತ ಎಲ್ಲ ಕಡೆ ಯಾರಿಗೂ ಕಾಣದೆ ದೂರದಲ್ಲಿದ್ದಾನಂತೆ ದೇವರು. ದೂರದಲ್ಲಿರುವಾಗ ಅನೇಕರು ಹುಡುಕಿಕೊಂಡು ಹೋದ್ರು. ಯಾರ ಕಣ್ಣಿಗೂ ಕಾಣಲಿಲ್ಲ ಕೃಷ್ಣ. ಆ ಕಾಲದಲ್ಲಿ ಭಗವಂತ ಎಲ್ಲೋ ಇದ್ನಲ್ಲ. ಒಬ್ಬ ಗೋಪಿ ಅಂದುಕೊಂಡ್ಲಂತೆ, ಕೃಷ್ಣ ಇಲ್ಲದ ಜನ್ಮ ವ್ಯರ್ಥ, ಅವನನ್ನು ನೋಡದೆ ನನ್ನ ಬದುಕು ವ್ಯರ್ಥ, ನಾನಿನ್ನ ಬದುಕಿರಬಾರದು ಅಂತ ಅನ್ಕೊಂಡ್ಲಂತೆ. ಒಬ್ಬ ಸಖಿಯ ಜೊತೆಗೆ ತನ್ನ ಆ ತುಡಿತವನ್ನು ಹಂಚಿಕೊಂಡ್ಲಂತೆ. ಅವಳು ಹೇಳ್ತಾಳೆ, ನಾನು ಕೃಷ್ಣ ನನ್ನ ರೂಪವನ್ನು ನೋಡಿ ಮೆಚ್ಚಿ ಬಂದಿದ್ದಾನೆ ಅಂತ ತಿಳಿದೆ, ಆದರೆ ಇವತ್ತು ಕೃಷ್ಣನೇ ಹೊರಟು ಹೋದ್ನಲ್ಲ. ರೂಪ ಗುಣಕ್ಕೆ ಮೆಚ್ಚಿ ಬಂದಾನೆಂದೆನೆ ಹುಚ್ಚಿ ಅಂದೇನೆ ಸಖಿ ಅಂದೇನೆ ಮುಂದೇನೆ ಸಖಿ ಮುಂದೇನೆ. ನಾನು ಈ ರೀತಿ ಹೇಳಿದೆ, ಆದರೆ ಕೃಷ್ಣನೇ ಮಾಯವಾಗಿ ಹೋದ. ನಾನು ಮುಂದೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನು ಅಂದುಕೊಂಡಿದ್ದೆ ಅವನು ಯಾರ ಕಣ್ಣಿಗೂ ಕಾಣೋನಲ್ಲ, ಆದ್ರೆ ನಮಗ್ ಮಾತ್ರ ಕಾಣ್ತಾ ಇದ್ದ. ಕಾಣುವಂತಹನಲ್ಲ ಕಾಣದಾದನು ಗೊಲ್ಲ ಅಂದೇನೆ ಸಖಿ ಅಂದೇನೆ ಮುಂದೇನೆ ಸಖಿ ಮುಂದೇನೆ. ಅವಳು ಹೇಳ್ತಾಳೆ, ಕಾಣುವಂತಹನಲ್ಲ, ಯಾರ ಕಣ್ಣಿಗೂ ಕಾಣುವವನಲ್ಲ. ಇನ್ನೊಂದರ್ಥ, ಕಾಣುವಂತಹನಲ್ಲ, ನನ್ನ ಪ್ರಿಯಕರ. ನಲ್ಲ ಅಂದ್ರೆ ಪ್ರಿಯಕರ ಅಂತ. ಹಾಗೆ ಇವತ್ತು ಕಾಣದೆ ಹೋದ್ನಲ್ಲ, ಏನ್ ಮಾಡಬೇಕು? ಕೊನೆಗೆ ಅವನಿಲ್ಲದ ಬದುಕು ನನಗೆ ಬೇಡ. ಅದಕ್ಕೆ ಇಲ್ಲೇ ನದಿ ಹರಿತಾ ಇದೆ, ಆ ಹೊಳೆಯಲ್ಲಿ ಬೀಳುತ್ತೇನೆ. ಸತ್ತಾದ್ರೂ ಕೃಷ್ಣನ ಪಾದವನ್ನ ಸೇರ್ತೇನೆ ನಾನು, ಇಲ್ದಿದ್ರೆ ಈ ಬದುಕೇ ಬೇಡ ಅಂತ ಹೊಳೆಯೋಳು ಹೊತ್ತಾರೆ ಬಿದ್ದು ನ ಸತ್ತಾರೆ ಹೊಂದೇನೆ ಅವನ ಹೊಂದೇನೆ ಮುಂದೇನೆ ನಿನ್ನ ಮುಂದೇನೆ. ಕೃಷ್ಣನ ಪಾದ ಸೇರ್ತೇನೆ ಅಂತ ಹೇಳುವಾಗ ಇನ್ನೇನು ಹಾರ್ತಾ ಇದ್ದಾಳೆ ಅನ್ನುವಾಗ ಕೃಷ್ಣ ಪರಮಾತ್ಮ ಬಂದ, ಅವಳ ಕೈಯನ್ನ ಹಿಡಿದು ಕೇಳ್ತಾ ಇದ್ದಾಳೆ, ಎಲ್ಲೋ ಕೃಷ್ಣ ಹೋಗಿದ್ದೆ, ನಿನ್ನ ಬಿಟ್ಟು ಬದುಕಲಿಕ್ಕಾಗಲ್ವೋ ನನಗೆ ಅಂತ ಹೇಳುವಾಗ ಕೃಷ್ಣ ಹೇಳುತ್ತಾನೆ, ನನ್ನನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹುಡುಕಿದೆಯಲ್ಲ, ನಾನು ಎಲ್ಲೂ ಇರಲಿಲ್ಲ, ನಿನ್ನ ಹೃದಯದಲ್ಲೇ ಇದ್ದೆ ನಾನು, ಯಾಕೆ ಎಲ್ಲೆಲ್ಲೋ ಹುಡುಕಿದೆ ನನ್ನನ್ನ ಅಂತ ಕೃಷ್ಣ ಪರಮಾತ್ಮ ನನ್ನ ಕೇಳಿಕೊಳ್ಳುತ್ತಾನೆ. ಕೃಷ್ಣ ಆಗ ಹೇಳ್ತಾನೆ, ನಾನು ನಿನ್ನ ಎದೆಯ ಒಳಗೆ ಇದ್ದೆ. ನಾನೆಲ್ಲಿ ಹೋಗಿದ್ದೆ ನಿನ್ನ ಎದಿ ಒಳಗಿದ್ದೆ, ಬಂದೇನೆ ನಿನ್ನ ಮುಂದೇನೆ ನಿಂದೇನೆ ಸಖಿ ಮುಂದೇನೆ. ನಾನು ಎಲ್ಲೂ ಹೋಗಿಲ್ಲ, ನಿನ್ನ ಎದರಲ್ಲೇ ನಿಂತಿದ್ದೇನೆ ಅಂತ ಕೃಷ್ಣ ಅವಳನ್ನು ಹತ್ತಿರದಿಂದ ಅಪ್ಪಿಕೊಂಡು ಅವಳಿಗೆ ಆನಂದವನ್ನು ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಮತ್ತೆ ಅವರ ಮನೆಗೆ ಕಳಿಸಿಕೊಟ್ಟನಂತೆ ಭಗವಂತ. ಹೀಗೆ ಕೃಷ್ಣನ ಲೀಲೆ ಅದ್ಭುತವಾದದ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ಳೋಣ. ಎಲ್ಲರಿಗೂ ಮಂಗಳವಾಗಲಿ.